ಜಂಟಿ ಹೇಳಿಕೆಗೆ ಸೈನ್ ಹಾಕೋದಕ್ಕೆ ಭಾರತ ಹಿಂದೇಟು ಹಾಕ್ತಾ ಇದೆ. ಜಂಟಿ ಹೇಳಿಕೆಯಲ್ಲಿ ಭಯೋತ್ಪಾದನೆ ಕುರಿತ ಉಲ್ಲೇಖನೇ ಇಲ್ಲ. ಇಷ್ಟೆಲ್ಲ ಜಂಟಿ ಹೇಳಿಕೆ ಬರ್ತಾ ಇದೆಯಲ್ಲ, ಟೆರರಿಸಂ ಬಗ್ಗೆ ಒಂದೇನೋ ಒಂದು ಮೆನ್ಷನ್ ಆಗಬೇಕಲ್ವ, ಎಲ್ಲಾದರೂ ಉಲ್ಲೇಖ ಆಗಬೇಕಲ್ವ? ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗಡಿಯಾಚೆಗಿನ ಭಯೋತ್ಪಾದನೆಯ ಬಗ್ಗೆ ಸ್ಪಷ್ಟ ಪ್ರಸ್ತಾಪ ಈ ಶಾಂಘೈ ಹೇಳಿಕೆಯಲ್ಲಿ ಇಲ್ಲವೇ ಇಲ್ಲ. ಪಾಕ್ ಭಯೋತ್ಪಾದನೆ ಕುರಿತು ಭಾರತ ಕಳವಳವನ್ನು ಎಲ್ಲೂ ಉಲ್ಲೇಖನೇ ಮಾಡಿಲ್ಲ. ಪಾಕಿಸ್ತಾನ ಎಂಥ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನು ಎಲ್ಲಿಯೂ ಕೂಡ ಮೆನ್ಷನ್ನೇ ಮಾಡಿಲ್ವಲ್ಲ, ಉಲ್ಲೇಖನೇ ಮಾಡಿಲ್ವಲ್ಲ. ಭಾರತದ ಕಳವಳ ಇದೆಯಲ್ಲ, ಆತಂಕ ಇದೆಯಲ್ಲ, ಭಾರತದ ಕಾಳಜಿ ಇದೆಯಲ್ಲ, ಇದನ್ನೆಲ್ಲಾದರೂ ಮೆನ್ಷನ್ ಮಾಡಬೇಕಾಗಿತ್ತಲ್ವ? ಯಾಕೆ ಮಾಡಿಲ್ಲ? ಶಾಂಘೈ ಸಹಕಾರ ಸಂಘಟನೆಯ ಪ್ರಕಟಣೆಗೆ ನಾವು ಸೈನ್ ಹಾಕಲ್ಲ. ಪಹಲ್ಗಾಮ್ನ ಪ್ರಸ್ತಾಪ ಮಾಡಬೇಕಾಗಿತ್ತು ಇವರು, ಅಲ್ಲಾದಂಥ ನರಮೇಧದ ಬಗ್ಗೆ ಮಾತಾಡಬೇಕಾಗಿತ್ತು. ಪಹಲ್ಗಾಮ್ ಬದಲಿಗೆ ಬಲೂಚಿಸ್ತಾನವನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಸರಿಯಲ್ಲ ಅಂಥೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆ ತಡೆಯೋದು ಎಲ್ಲರ ಹಕ್ಕು. ಆ ಹಕ್ಕು ಬಳಸ್ಕೊಂಡೇ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದೇವೆ. ಕೆಲ ದೇಶಗಳು ಉಗ್ರವಾದವನ್ನೇ, ಟೆರರಿಸಮ್ಮೇ ತಮ್ಮ ಪಾಲಿಸಿ ಅನ್ನೋ ರೀತಿಯಲ್ಲಿ ಪರಿಗಣಿಸ್ತಾ ಕೂತಿವೆ, ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟಿವೆ. ಕೇಳಿದರೆ ಇಲ್ಲ 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 ಅಂತ ಹೇಳ್ತಾರೆ. ಆದರೆ ಉಗ್ರರ ಅಡಗುತಾಣಗಳು ಇನ್ನು ಮುಂದೆ ಸುರಕ್ಷಿತವಾಗಿರಲ್ಲ ಅಂತ ಪಾಕ್ ವಿರುದ್ಧ ರಾಜನಾಥ್ ಸಿಂಗ್ ನೇರ ಅಟ್ಯಾಕ್ ಮಾಡಿದ್ದಾರೆ. Dealing with these challenges require decisive action, and we must unite in our fight against these evils for our collective safety and security. It is imperative that those who sponsor, nurture, and utilize terrorism for their narrow and selfish ends must bear the consequences. Some countries use cross-border terrorism as an instrument of policy and provide shelter to terrorists. There should be no place for such double standards. Yes, you should not hesitate to criticize such nations. India's zero tolerance for terrorism is manifest today through its actions. This includes our right to defend ourselves against terrorism. And we have shown that epicenters of terrorism are no longer safe, and we will not hesitate to target them. We should also take proactive steps to prevent the spread of the radicalization among